ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದಂತೇಳಿ ತೋರಿಸ್ತೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನೋಡಿರಿ, ಅವ್ರದ್ದು ತೋಳಿನ ಉದ್ದ ಬಂದು 10 ಇಂಚ್ ಐತಿ, ಕೆಳಗೆ 4 ಇಂಚು, ಮೇಲೆ 6 ಇಂಚು. ಸೊ ಈ ರೀತಿ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಂಡಿನಿ. ಈ ಮೇಲ್ಗಡೆ 6 ಇಂಚ್ ಏನೈತಿಲ್ಲ, ಸೊ ಅದರ ಅಳತೆಗೆ ಒಂದು ಪೇಪರ್ಕನ್ನು ಕಟ್ಟಿಂಗ್ ಮಾಡಿ ಇಟ್ಕೋತೀನಿ. ಅವ್ರ ಬ್ಲೌಸ್ ಅಳತೆ ಏನೈತಿ, ಸೊ ಅದೇ ಪ್ರಕಾರ ನಾನು ಅದನ್ನು ಕಟ್ ಮಾಡಿ ಇಟ್ಕೋತೀನಿ. ಇದು ಏನೈತಿ ಪಫ್ಸ್ ಬರ್ತೈತಿ. ಈ ಅಳತೆಗೆ ಕೆಳಗಡೆ 4 ಇಂಚ್ ಏನೈತಿ ಬಾರ್ಡರ್ ಬರ್ತೈತಿ. ಇದು ನೋಡಿರಿ, ಈಗೇನು ತೋಳು ಐತಿಲ್ಲ ಇವ್ರದ್ದು, ಸೊ ಈ ತೋಳಿಗೆ ಎಕ್ಸ್ಟ್ರಾ ಬಟ್ಟೆ ಇದಕ್ಕಿಂತಲೂ ಸೈಡೆಲ್ಲ ಎಕ್ಸ್ಟ್ರಾ ಅಂದರೆ ಪಫ್ಸ್ ಬರ್ತೈತಿಲ್ಲ, ಪುಗ್ಗ ತೋಳು, ಸೊ ಹಂಗಾಗಿ ಇದನ್ನು ಜಾಸ್ತಿನೇ ಇಟ್ಕೋತೀನಿ. ಇದು 2 ಸ್ಲೀವ್ಸಿಗೂ ಬಟ್ಟೆನ ಸೆಂಟ್ರಲ್ಲಿ ಇದು ಅಟ್ಯಾಚ್ ಐತಿ, ಸೊ ಅದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡು ಒಂದು ತೋಳಿನ ಬಟ್ಟೆನ ಎತ್ತಿಟ್ಕೊಂಡು ಇದು ಈ ಬಟ್ಟೆನ ಈ ರೀತಿ ಸೆಂಟ್ರಲ್ಲಿ ಮಡಚ್ಕೊಂಡು ಒಂದು ಕಟ್ ಕೊಡ್ತೀನಿ ಸೆಂಟ್ರಲ್ಲಿ. ಇದು ಫುಲ್ ಬಟ್ಟೆ ಏನೈತಿ ನೋಡಿರಿ, ಇದು ಇವ್ರದ್ದು ಅಳತಿ ಬ್ಲೌಸಿಂದು ಸ್ಲೀವ್ಸ್. ಇದೆಲ್ಲ ಸ್ಲೀವ್ಸು. ಇದಕ್ಕಿಂತಲೂ ಒಂದು 4 ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ಮುಂದ್ಗಡೆ ಮತ್ತು ಮೇಲ್ಗಡೆ ಫುಲ್ ಎಲ್ಲದ ಕಡೆಯೂ ಸ್ವಲ್ಪ ಜಾಸ್ತಿನೇ ಇರಬೇಕು ಇದು ಬಟ್ಟೆ. ಈ ರೀತಿ ಸೆಂಟ್ರಲ್ಲೊಂದು ಕಟ್ ಕೊಟ್ಕೊಂಡು ಈ ಸೆಂಟ್ರಲ್ಲಿ ಏನೈತಿ ನಾನೊಂದು ಈ ರೀತಿ ಚಾಕ್ಲೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಸೆಂಟ್ರಲ್ಲಿ ಏನೈತಿಲ್ಲ ಅಲ್ಲಿಂದ 2 ಇಂಚು, ಈ ಕಡೆ ಸೈಡು 2 ಇಂಚು, 2 ಇಂಚಿಗೆ 4 ಗೆರೆ ಹಾಕೋತೀನಿ. 4 ಪುಗ್ಗ ಪಫ್ಸ್ ಬರ್ತಾವೆ ಒಂದು ಸೈಡ್ ಈ ಕಡೆ, ಹಂಗಾಗಿ 4ನ ಮಾರ್ಕ್ ಮಾಡಿ 2 ಇಂಚು ಎಲ್ಲನೂ 2 ಇಂಚು ಗ್ಯಾಪ್ ಬರ್ತೈತಿದು. ಈ ಕಡೆ ಮಾಡ್ಕೊಂಡು ಮತ್ತು ಈ ಸೆಂಟ್ರ್ ಏನು ಈಗ ಲೈನ್ ಹಾಕಿದ್ನಲ್ಲ, ಇದರಿಂದ ಈ ಕಡೆ ಮತ್ತು ಇಲ್ಲಿನೂ 2 ಇಂಚು 2 ಇಂಚು, ಇದಕ್ಕೂ ಈ ಕಡೆಯೂ 4 ಗೆರೆ ನೋಡಿರಿ, ಇಲ್ಲೆರಡು 4 ಗೆರೆ ಹಾಕೊಂಡಿ ನೋಡಿರಿ. ಇಲ್ಲಿ 4 ಗೆರೆ ಸೆಂಟ್ರಲ್ಲಿ ಬಿಟ್ಟು ಈ ಕಡೆ 4, ಈ ಕಡೆ 4 ಗೆರೆ. ಈಗ ಫಸ್ಟ್ನೇದು ತೊಗೊಂಡು ಈ ರೀತಿ ಪಫ್ಸ್ನ ಇಟ್ಕೊಂಡು ಇದ್ರ ಮೇಲೆ ಇನ್ನೊಂದು ಪಫ್ನ ಅಂದ್ರೆ ಪ್ಲೇಟ್ಸ್ನ ಇಟ್ಕೋಬೇಕು. ಅಂದರೆ ಪಫ್ ಸ್ಲೀವ್ಸು ನೀಟಾಗಿ ಕರೆಕ್ಟಾಗಿ ಬರ್ತೈತಿ. ನೋಡಿರಿ, ಈ 3ನೇದು ಮಾರ್ಕ್ ಮಾಡಿದ್ನಲ್ಲ, ಸೊ ಈ 3ನೇದೂ ಇದ್ರ ಮೇಲೇ ಇಟ್ಕೋಬೇಕಿದ್ನು ನೋಡಿ ಈ ರೀತಿ. ಈಗ ಇಲ್ಲಿ ಸೆಂಟ್ರಲ್ಲಿ ಮಾರ್ಕ್ ಏನು ಮಾಡಿದ್ವಲ್ಲ ಸೆಂಟ್ರಲ್ಲಿ, ಅದ್ರ ಮೇಲ್ಗಡೆ ಈ ರೀತಿ ಕುಂದಿರ್ಬೇಕು. ಈ ಕಡೆ 4 ಪ್ಲೇಟ್ಸು ಹಿಂಗೆ ಇಟ್ಕೊಂಡು ಇದ್ರ ಮೇಲೆ ಒಂದು ಹೊಲಿಗೆನ ಹಾಕೋತೀನಿ ನಾನು. ಇವು ಆ ಕಡೆ ಈ ಕಡೆ ಆಗಬಾರ್ದಲ್ಲ, ಹಾಗಾಗಿ ಫಸ್ಟು ಪಿನ್ ಹಾಕ್ಕೊಂಡ್ಬಿಟ್ಟು ಹೊಲಿಗೆನ ಹಾಕ್ಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಒಂದು ಸೈಡ್ದು ಈ ರೀತಿ ಮಾಡ್ಕೊಂಡೆಲ್ಲ. ಆಮೇಲೆ ಈ ಕಡೆ ಸೈಡ್ ಏನೈತಿ ಇಲ್ಲಿನೂ ಮಾರ್ಕ್ ಮಾಡಿದ್ನಲ್ಲ, ಸೊ ಇದನ್ನು ಅಷ್ಟೇ ಅದಕ್ಕೆ ಅಪೋಸಿಟ್. ಸೊ ಅದಕ್ಕೆ ಹಚ್ಚೆ ಈ ರೀತಿ 4 ಒಂದ್ರ ಮೇಲೆ ಒಂದು ಈ ಹಿಂಗೆ ಪ್ಲೇಟ್ಸ್ನ ಇಟ್ಕೊಂಡು ಇದನ್ನು ನಾನು ಹೊಲಿಗೆನ ಹಾಕ್ಕೋತೀನಿ. ನೋಡಿರಿ, ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೊಲಿಗೆನ ಹಾಕ್ಕೊಂಡು ಬಿಡ್ತೀನಿ. ಅಂದರೆ ಈ ಪ್ಲೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಂಗಿಲ್ಲಲ್ಲ, ಸೊ ಹಾಗಾಗಿ ಹೊಲಿಗೆನ ಹಾಕ್ಕೊಂಡು ನೋಡಿರಿ. ಈಗ ಈ ಸ್ಲೀವ್ಸು ಈ ರೀತಿ ಆಯಿತು. ಇದು ನೋಡಿರಿ, ಈಗ ಸೆಂಟ್ರಲ್ಲಿ ಏನು ಮಾರ್ಕ್ ಮಾಡಿದ್ನಲ್ಲ ಮೇಲೆ, ಇವು ಪ್ಲೇಟ್ಸ್ನ ಒಂದೊಂದೇ ಈ ರೀತಿ ಕೆಳಗೆ ಏನೈತಿ ಫುಲ್ ಹತ್ತಿ ಒಂದ್ರ ಮೇಲೊಂದು ಬಂದವು ಆ ರೀತಿ ಡಿಸೈನ. ಮೇಲೆ ಬಂದು ಈ ರೀತಿ ಪ್ಲೇಟ್ಸ್ನ ಬಿಡಬೇಡಾಗಿ ನೀಟಾಗಿ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಹೊಲಿಗೆನ ಹಾಕೋತೀನಿ. ಆಮೇಲೆ ಒಂದು ಸೈಡಿಂದ ಈ ರೀತಿ ಬಿಡ್ಬಿಡಿ, ಅಂದರೆ ಇದು ಕೆಳಗಡೆ ಏನೈತಿ ಫುಲ್ ಒಂದ್ರ ಮೇಲೆ ಒಂದು ಬಂದವು, ಮೇಲ್ಗಡೆ ಏನೈತಿ ಈ ರೀತಿ ಬಿಡಿಸ್ಕೊಂಡು ಪ್ಲೇಟ್ಸ್ನ ಮಾಡಿಕೊಂಡು ಪಿನ್ ಹಾಕ್ಕೊಂಡ್ವಿ ಅಂದ್ರೆ ಆಮೇಲೆ ಹೊಲಿಗೆನ ಹಾಕ್ಕೊಂಡ್ಬಿಡ್ತೀನಿ, ನೀಟಾಗೆ ಬರ್ತೈತಿ. ಒಂದು ಸೈಡ್ ಈ ರೀತಿ ಮಾಡಿಕೊಂಡೆ, ಸೊ ಇನ್ನೊಂದು ಸೈಡ್ನು ಇದೇ ರೀತಿ ನೋಡಿರಿ. ಅದಕ್ಕೂ ಹಿಂಗೆ ಸೆಂಟ್ರಲ್ಲಿ ಏನು ಮಾರ್ಕ್ ಮಾಡಿದ್ನಲ್ಲ ಅದ್ರ ಬಾಜುನೇ ಈ ರೀತಿ ಪ್ಲೇಟ್ಸ್ನ ಬಿಡಿಯಾಗಿ ಹಾಕ್ಕೊಂಡು ಪಿನ್ ಹಾಕ್ಕೊಂಡು ಆಮೇಲೆ ಹೊಲಿಗೆನ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ, ಎಲ್ಲನೂ ಈ ರೀತಿ ಪ್ಲೇಟ್ಸಿಗೆ ಪಿನ್ ಹಾಕ್ಕೊಂಡಿದ್ನಲ್ಲ, ಈಗ ನಾನು ಹೊಲಿಗೆ ಹಾಕ್ಕೊಂಡ್ಬಿಡ್ತೀನಿ ಮೇಲೆ. ನೋಡಿರಿ, ಈ ರೀತಿ ಎಲ್ಲ ಹೊಲಿಗೆ ಹಾಕ್ಕೊಂಡು ಈಗ ಈ ಪಿನ್ಸ್ ಎಲ್ಲ ತೆಗೆದು ಈಗ ಮೇಲ್ಗಡೆ ಪಾರ್ಟಿಗೆ ಪೇಪರ್ ಕಟ್ ಮಾಡ್ಕೊಂಡಿದ್ನಲ್ಲ ಬಟ್ಟೆ ಸ್ಲೀವ್ಸಿಂದು, ಬಾರ್ಡರ್ ಬಿಟ್ಟು ಮೇಲ್ಗಡೆ ಸೈಡ್ ಏನು ಪೇಪರ್ ಕಟ್ ಮಾಡಿದ್ನಲ್ಲ, ಸೊ ಆ ಅಳತೆ ಪ್ರಕಾರ ಈ ಬಟ್ಟೆನ ಕಟ್ ಮಾಡ್ಕೋತೀನಿ. ಫಸ್ಟ್ ಪಿನ್ ಹಾಕ್ಕೊಂಡು ಬಿಡ್ತೀನಿ. ಇದು ಆ ಕಡೆ ಈ ಕಡೆ ಜರಿಬಾರ್ದು ಅಂತೇಳಿ ಫಸ್ಟ್ ಪಿನ್ ಹಾಕ್ಕೊಂಡು ಆಮೇಲೆ ಇದನ್ನು ಕರೆಕ್ಟಾಗಿ ಈ ಅಳತೆ ಪ್ರಕಾರ ನಾನು ಬಟ್ಟೆನ ಕಟ್ ಮಾಡ್ಕೋತೀನಿ. ಇದು ಸ್ವಲ್ಪ ಕ್ರಾಸ್ ಒಳಗನೆ ಬರ್ತೈತಿ ಮುಂದಿನ ಸೈಡು.
ಪ್ಲೇಟ್ಸ್ ಮಾಡಿರೋದ್ರಿಂದ ಮುಂದಿನ ಸೈಡ್ ಏನೈತಿ ಸ್ವಲ್ಪ ಕ್ರಾಸ್ ಒಳಗೆ ಬರ್ತೈತಿ. ಸೊ ಅದೇ ಈ ಅಳತೆ ಪ್ರಕಾರ ನಾನು ಕಟ್ಟಿಂಗ್ನ ಮಾಡ್ಕೋತೀನಿ. ಅದನ್ನು ಇಲ್ಲಿ ನೋಡಿರಿ ಸ್ವಲ್ಪ ಕ್ರಾಸ್ ಒಳಗೆ ಹೋಗ್ತೈತಿ. ನೋಡಿರಿ ಅಳತೆ ಪ್ರಕಾರ ನಾನು ಇದನ್ನ ಬಟ್ಟೆನ ಈ ತೋಳಿಂದ ಪೇಪರ್ ಐತಲ್ಲ, ಸೊ ಆ ಅಳತೆ ಪ್ರಕಾರ ಈ ಬಟ್ಟೆನ ಕಟ್ಟಿಂಗ್ ಮಾಡ್ಕೊಂಡೆ. ನೋಡಿರಿ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಈಗ ಮುಂದ್ಗಡೆ ಸೈಡ್ ಏನೈತಿ ಬಾರ್ಡರ್ನ ಅಟ್ಯಾಚ್ ಮಾಡ್ಕೋತೀನಿ ಸ್ಲೀವ್ಸಿಂದು. ಇದನ್ನು ಕೆಳಗಡೆದು ಪ್ಲೇಟ್ಸ್ ಮಾಡಿದ್ವಲ್ಲ ಆ ಬಟ್ಟೆ ಸೀದಾ ಇಟ್ಕೊಂಡು ಅದ್ರ ಮೇಲೆ ಈ ಬಾರ್ಡರ್ನ ಏನೈತಿ ಈ ರೀತಿ ಉಲ್ಟಾ ಇಟ್ಕೊಂಡು ಹೊಲಿಗೆನ ಹಾಕ್ಕೊಂಡು ಮತ್ತೆ ಹೊಲಿಸ್ಕೊಂಡು ಇನ್ನೊಂದು ಸರಿ ಹೊಲಿಗೆ ಹಾಕ್ಕೋತೀನಿ. ನೋಡಿರಿ ಈ ರೀತಿ ಇದನ್ನು ಹೊಲಿಸ್ಕೊಂಡು ಇದು ಸೆಂಟ್ರಲ್ಲಿ ಹೊಲಿಗೆ ಹಾಕ್ಕೊಂಡ್ರೆ ನೀಟ್ ಆಗ್ತೈತಿ. ಸ್ಲೀವ್ಸು ಯಾವುದೇ ಆಯಿತು ಈ ರೀತಿ ಹೊಲಿಸ್ಕೊಂಡು ಹೊಲಿಗೆ ಹಾಕ್ಕೊಂಡ್ರೆ ನೀಟ್ ಆಗ್ತೈತಿ ಬಟ್ಟೆ. ಹೊಲ್ಕೊಂಡೆ ನೋಡಿರಿ ಈ ರೀತಿ ಹೊಲ್ಕೊಂಡೆಲ್ಲ. ಇದಕ್ಕೆ ನಾನೀಗ ಅಸ್ತರ್ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ಇದನ್ನು ಸೀದಾ ಇಟ್ಕೊಂಡೀನಿ. ಸ್ಲೀವ್ಸಿನ ಬಟ್ಟೆ ಏನೈತಲ್ಲ, ಸೊ ಇದನ್ನು ನಾನು ಸೀದಾ ಇಟ್ಕೊಂಡು ಇದ್ರ ಮೇಲೆ ಅಸ್ತರ್ನ ಉಲ್ಟಾ ಇಟ್ಕೊಂಡೀನಿ. ಕೆಳಗಡೆ ಬ್ಲೌಸಿಂದು ಸ್ಲೀವ್ಸಿಂದು ಏನು ಬಟ್ಟೆ ಐತಲ್ಲ ಅದನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಅಸ್ತರ್ ಬಟ್ಟೆನ ಈ ರೀತಿ ಉಲ್ಟಾ ಇಟ್ಕೊಂಡು ಮುಂದ್ಗಡೆ ಈ ರೀತಿ ಹೊಲಿಗೆ ಹಾಕ್ಕೊತೀನಿ. ಹೊಲಿಗೆ ಹಾಕ್ಕೊಂಡು ಇದೇನು ಅಸ್ತರ್ ಐತಲ್ಲ ಫ್ರೆಂಡ್ಸ್, ಇದನ್ನು ಈ ರೀತಿ ಹೊಲಿಸ್ಕೊತೀನಿ. ಹೊಲಿಸ್ಕೊಂಡು ಈ ರೀತಿ ಇದ್ರ ಮೇಲೆ ಸೆಂಟ್ರಲ್ಲಿ ಈ ರೀತಿ ಹೊಲಿಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಹೊಲಿಗೆ ಹಾಕ್ಕೊತೀನಿ. ಒಂದು 1/2 ಇಂಚಿನಷ್ಟು ಬಿಟ್ಟು ಅದ್ರ ಮುಂದ್ಗಡೆನೇ ಅಸ್ತರ್ ಬಟ್ಟೆ ಮೇಲೇ ಹಾಕ್ಕೋಬೇಕು ಈ ರೀತಿ. ಅಂದರೆ ಇದು ಬಟ್ಟೆ ನೀಟಾಗಿ ಹೊಳ್ತೈತಿ. ನೋಡಿರಿ ಈ ರೀತಿ ನೀಟಾಗಿ ಹೊಳ್ತೈತಿ. ಈಗ ನಾನು ಅಸ್ತರು ಮತ್ತು ಬ್ಲೌಸಿಂದು ಬಟ್ಟೆ ಏನೈತೆ ಎರಡೂ ಸೇರಿಸಿ ಸುತ್ತು ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಏನು ಬಂದಿರ್ತೈತಿಲ್ಲ, ನಾನು ಅಸ್ತರ್ ಬಟ್ಟೆನ ಜಾಸ್ತಿ ತೊಗೊಂಡಿಲ್ಲ. ಸೊ ಮೀನ್ ಬಟ್ಟೆ ಏನೈತಿ ಸ್ವಲ್ಪ ಜಾಸ್ತಿ ಐತಿ. ಈಗ ಅಸ್ತರ್ ಬಟ್ಟೆ ಕರೆಕ್ಟ್ ಐತಿ ಸ್ಲೀವ್ಸಿಂದ ಅಳತೆ. ಅದರ ಪ್ರಕಾರ ನಾನು ಮೀನ್ ಬಟ್ಟೆನ ಕಟ್ ಮಾಡ್ಕೋತೀನಿ. ನೋಡಿರಿ ಈ ರೀತಿ ಹೊಲಿಗೆ ಹಾಕ್ಕೊಂಡೆಲ್ಲ ಸುತ್ತಲೂ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಏನು ಬಂದಿರ್ತೈತಿಲ್ಲ ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ. ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಾಯಿತು. ಈ ರೀತಿ ಬಂತು ಫ್ರೆಂಡ್ಸ್ ಸ್ಲೀವ್ಸು. ನೋಡಿರಿ ರೆಡಿ ಆದಮೇಲೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಲೀವ್ಸ್ ಏನೈತಿ ಈ ರೀತಿ ಡಿಸೈನ್ ಬಂದೈತಿ. ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಡಿಸೈನ್ ಯಾವ ರೀತಿ ಬಂದೈತೆ ಅಂತೇಳಿ. ಮತ್ತು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.